ಸೊ, ನಮಸ್ಕಾರ. ಪ್ಲೀಸ್ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂ ಮಾಡಿ. ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ. ಸ್ಟಾರ್ಟಿಂಗ್‌ನಲ್ಲಿ ಸತ್ಯ ಅವರು ಅಲ್ಲೇ ಕಾಯ್ತಾ ಇರ್ತಾರೆ. ಅಲ್ಲ, ಈ ಸಾಕ್ಷಿ ಅವ್ರಿಗೆ ಏನಾಗಿದೆ ಅಂತ ಗೊತ್ತಾಗ್ತಾ ಇಲ್ಲ. ನಾನು ಎಷ್ಟು ಕಾಲ್ ಮಾಡ್ತಾ ಇದ್ದೆ, ಬೆಳಗ್ಗೆಯಿಂದ ಎಷ್ಟು ಮೆಸೇಜ್ ಮಾಡಿದ್ದೀನಿ, ಒಂದಕ್ಕೂ ರಿಪ್ಲೈ ಇಲ್ಲ. ಏನಾಗಿರಬಹುದು ಅವ್ರಿಗೆ? ನನಗೆ ಅರ್ಥನೇ ಆಗ್ತಿಲ್ವಲ್ಲ. ಯಾವತ್ತೂ ಅವರಿಗೆ ಈ ರೀತಿ ಮಾಡೇ ಇಲ್ವಲ್ಲ ಅಂತ ಯೋಚನೆ ಮಾಡ್ತಾರೆ. ಹೇಗೋ ಇದೇ ದಾರಿಯಲ್ಲಿ ಬರಬಹುದು, ಇಲ್ಲೇ ಸ್ವಲ್ಪ ಹೊತ್ತು ಕಾಯೋಣ ಅಂತ ಸತ್ಯ ಅವರು ಅಲ್ಲೇ ನಿಂತ್ಕೊಂಡು ಕಾಯ್ತಾ ಇರ್ತಾರೆ. ಮತ್ತೆ ಈ ಕಡೆ ಸಾಕ್ಷಿ ಕಾರಲ್ಲೇ ಕೂತ್ಕೊಂಡು ಸತ್ಯನ ನೋಡಿ ನಗ್ತಾ ಇರ್ತಾಳೆ. ಅಲ್ಲ, ಇವನು ನಿಜವಾಗ್ಲೂ ಬ್ರಹ್ಮಚಾರಿನ? ಥು, ಬ್ರಹ್ಮಚಾರಿ ಆದ್ರೆ ಈ ರೀತಿ ಎಲ್ಲ ಮಾಡ್ತಾರ? ನೋಡಿ ಬಿಡೋಣ ಇವತ್ತು. ಇವನು ಕಾಲ್ ರಿಸೀವ್ ಮಾಡೋದೇ ಇಲ್ಲ, ನಾನು ಮೆಸೇಜ್ಗೂ ಕೂಡ ರಿಪ್ಲೈ ಮಾಡಲ್ಲ. ಏನಾಗುತ್ತೆ ಅಂತ ನೋಡೇ ಬಿಡ್ತೀನಿ. ಅದು ಎಷ್ಟೊತ್ತು ಕಾಯ್ತಾನೋ ಕಾಯ್ಲಿ ಅಂತ ಟೆಸ್ಟ್ ಮಾಡ್ತಿರ್ತಾಳೆ. ಬ್ರಹ್ಮಚಾರ ಬ್ರಹ್ಮಚರ್ಯ ಆದರೆ ಇಷ್ಟೆಲ್ಲ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಇವನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ದಾನೆ ಅಂತ ಕಾರಲ್ಲಿ ಕುತ್ಕೊಂಡು ನಗ್ತಾ ಇರ್ತಾಳೆ. ಈ ಕಡೆ ಸತ್ಯ ಮಾತ್ರ ಅಲ್ಲೇ ನಿಂತ್ಕೊಂಡು ಇಲ್ಲಿ ಸಾಕ್ಷಿಗೋಸ್ಕರ ಕಾಯ್ತಿರ್ತಾರೆ. ಆಗ ಸಾಕ್ಷಿ ಇಲ್ಲೇ ಇರು ನೀನು ಅಂತ ಹೇಳಿ ಕಾರ್ ತಗೊಂಡು ಹೊರಟೋಗ್ಬಿಡ್ತಾಳೆ. ಮತ್ತೆ ಈ ಕಡೆ ಭೂಮಿ ಅಜಿತ್ ಹತ್ರ ಬರ್ತಾಳೆ. ಸಾಹೇಬ್ರೆ ಸಾಹೇಬ್ರೆ ಅಂತ ಕರೀತಾಳೆ. ಆಗ ಅಜಿತ್ ಅವರು ಏನ್ ಭೂಮಿ ಅಂತ ಕೇಳಿದಾಗ, ಸಾಹೇಬ್ರೆ ನಾನು ಆಗ್ಲೇ ಏನೋ ಕೇಳಿದೆ ಅಲ್ವಾ, ನೀವೇನು ಉತ್ತರನೇ ಕೊಟ್ಟಿಲ್ಲ ನಂಗೆ ಅಂತ ಭೂಮಿ ಕೇಳಿದಾಗ, ಆಗ ಅಜಿತ್ ಅವರು ಏನ್ ಪ್ರಶ್ನೆ ಭೂಮಿ, ಏನ್ ಕೇಳಿದೆ ನೀನು ಅಂತ ಕೇಳಿದಾಗ, ಆಗ ಭೂಮಿ, ಸಾಹೇಬ್ರೆ ಅವಾಗ ಹೇಳಿದ್ದು ಎಲ್ಲ ಮರ್ತೇ ಹೋಗ್ಬಿಟ್ರಾ ನೀವು? ಯಾವಾಗಲೂ ನೀವು ನನ್ನ ಜೊತೆನೇ ಇರ್ತೀರಾ ಅಲ್ವಾ, ಅದನ್ನೇ ಕೇಳಿದೆ. ಆವಾಗಲೂ ಕೂಡ ನೀವು ಉತ್ತರನೇ ಕೊಟ್ಟಿಲ್ಲ. ನೀವು ಇವಾಗ್ಲಾದ್ರೂ ಉತ್ತರ ಕೊಡಿ ಅಂತ ಇಲ್ಲಿ ಭೂಮಿ ಕೇಳಿದಾಗ, ಅಜಿತ್ ಪ್ಲೀಸ್ ನನಗೆ ಈಗ ಹೇಳೋಕ್ಕಾಗ್ತಿಲ್ಲ, ನಂಗೆ ತುಂಬ ಬೇಜಾರಾಗ್ತಿದೆ, ನಂಗೆ ಮನ್ಸು ತುಂಬ ನೋವಾಗ್ತಿದೆ, ಆಮೇಲೆ ಹೇಳ್ತೀನಿ, ನಾನಿವಾಗ ಒಂದು ಸ್ವಲ್ಪ ರೆಸ್ಟ್ ತಗೋಬೇಕು ಅಂತ ಹೇಳ್ತಾರೆ. ಆಗ ಭೂಮಿ ತುಂಬ ಬೇಜಾರಾಗ್ತಾಳೆ. ಆಗ ಸಂಗೀತ, ಏನು ಇದು ಭೂಮಿ, ಯಾಕೆ ಇಷ್ಟೊಂದು ಸಪ್ಪೆ ಕುತ್ಕೊಂಡಿದೀಯಾ ಅಂತ ಕೇಳಿದಾಗ, ಆಗ ಭೂಮಿ ಮತ್ತೆ ಸಾಹೇಬ್ರು ತುಂಬಾನೇ ಬೇಜಾರಾಗಿದ್ದಾರೆ ಅತ್ತೆ, ಅವ್ರನ್ನ ನೋಡಿದ್ರೆ ನನಗೆ ತುಂಬ ನೋವಾಗ್ತಾ ಇದೆ ಅಂತ ಬೇಜಾರಿಂದ ಹೇಳ್ತಾಳೆ. ಆಗ ಸಂಗೀತ, ಹೌದು ಭೂಮಿ, ಅವನಿಗೆ ಇಲ್ಲಿಂದ ಹೋಗ್ಬೇಕು ಅಲ್ವಾ, ಅದಕ್ಕೆ ತುಂಬ ನೊಂದ್ಕೊಂಡಿದ್ದಾನೆ ಅಂತ ಹೇಳ್ತಾರೆ. ಆಗ ಭೂಮಿ, ಅಲ್ಲ ಅತ್ತೆ, ಆಗ ಸಾಹೇಬ್ರು ಹೊರಗಡೆ ಊಟಕ್ಕೆ ಹೋಗೋಣ ಅಂದಿದ್ರು ಅಲ್ವಾ, ಮತ್ತೆ ಏನು ಹೇಳಲೇ ಇಲ್ವಲ್ಲ ಅಂತ ಇಲ್ಲಿ ಭೂಮಿ ಹೇಳ್ತಾಳೆ. ಆಗ ಸಂಗೀತ ಅವರು, ನೀನೇನು ಯೋಚನೆ ಮಾಡಬೇಡ ಭೂಮಿ, ನಾನು ಎಲ್ರಿಗೂ ಹೇಳಿ ಒಪ್ಪಿಸ್ತೀನಿ, ಸ್ವಲ್ಪ ಹೊರಗಡೆ ಹೋದ್ರೆ ಎಲ್ಲರೂ ಕೂಡ ಸಮಾಧಾನ ಆಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋಗ್ತಾರೆ. ಮತ್ತೆ ಭೂಮಿ ಈ ಕಡೆ ರೂಮ್ ಕಡೆ ಬರ್ತಾಳೆ. ಆಗ ಅಜಿತ್ ನೋಡಿ ತುಂಬ ಬೇಜಾರಾಗ್ತಾಳೆ. ಇಲ್ಲಿ ಅಜಿತ್ ತುಂಬಾನೇ ಬೇಜಾರಾಗಿ ಕೂತ್ಕೊಂಡಿರ್ತಾನೆ. ಆಗ ಭೂಮಿ, ಸಾಹೇಬ್ರೆ ಈ ಥರ ಇರಬೇಡಿ ಸಾಹೇಬ್ರೆ, ಎಲ್ಲರ ಜೊತೆ ಮಾತಾಡಿ ಸಾಹೇಬ್ರೆ, ಖುಷಿಯಿಂದ ಇರಿ ಸಾಹೇಬ್ರೆ, ಇನ್ನೊಂದು ಸ್ವಲ್ಪ ದಿನ ತಾನೆ, ಇನ್ನೊಂದು 4 ದಿನ ಆದರೂ ಎಲ್ಲರ ಜೊತೆ ಖುಷಿಯಿಂದ ನಗ್ತಾ ಇರಿ, ಆಮೇಲೆ ಹೇಗೋ ಟ್ರಾನ್ಸ್ಫರ್ ಆಗಿ ಹೋಗ್ತೀರಲ್ವಾ ಅಂತ ಹೇಳ್ತಾಳೆ. ಆಗ ಅಜಯ್, ಭೂಮಿ ನನ್ನನ್ನು ಕ್ಷಮಿಸು ಭೂಮಿ, ನೋಡು ನನಗೆ ಚಿಂತೆ ಬೇರೆ ಯಾರದ್ದು ಅಲ್ಲ ಭೂಮಿ, ನನಗೆ ನಿನ್ನ ಚಿಂತೆ. ನಿನ್ನಮ್ಮನ್ನ ಜೈಲಿಂದ ಹೊರಗಡೆ ತರ್ತೀನಿ ಅಂತ ಹೇಳಿದ್ದೆ, ಆದರೆ ಅದು ಆಗಲಿಲ್ಲ ಭೂಮಿ, ನಾನು ಸೋತೋಗ್ಬಿಟ್ಟೆ ಅಂತ ಹೇಳ್ತಾರೆ. ಆಗ ಭೂಮಿ, ಅಯ್ಯೋ ಸಾಹೇಬ್ರೆ, ಇದಕ್ಕೆಲ್ಲ ನೀವು ಯಾಕೆ ಕಾರಣ? ನಿಜವಾಗ್ಲೂ ಇದಕ್ಕೆಲ್ಲ ನೀವು ಕಾರಣ ಅಲ್ಲ ಸಾಹೇಬ್ರೆ, ಇದು ಯಾರೋ ಬೇಕು ಅಂತಾನೆ ಮಾಡ್ತಾ ಇದ್ದಾರೆ. ನೀವು ಬನ್ನಿ ಸಾಹೇಬ್ರೆ ಕೆಳಗೆ ಅಂತ ಇಲ್ಲಿ ಭೂಮಿ ಅಚಿತ್ರನ್ನ ಕರ್ಕೊಂಡು ಕೆಳಗಡೆ ಬರ್ತಾಳೆ. ಆಗ ಇಲ್ಲಿ ಮನೆಯವರೆಲ್ಲರೂ ಕೂಡ ತುಂಬ ಬೇಜಾರಿನಲ್ಲಿ ಕೂತ್ಕೊಂಡಿರ್ತಾರೆ. ಆಗ ಅಜಿತ್, ಅಲ್ಲ ಕಣೋ, ಇದೆಲ್ಲ ಯಾಕೆ ಬೇಕು, ನೀನು ಮನೇಲಿ ಸುಮ್ಮನೆ ಇರಬಹುದಲ್ವಾ, ನಮ್ಮ ಜೊತೆಗೇನೆ ತುಂಬ ಖುಷಿಯಿಂದ ಇರ್ಬೋದು, ಈ ಪೊಲೀಸ್ ಕೆಲಸ ಯಾಕೆ ಬೇಕು ಕಣೋ ಅಂತ ಹೇಳ್ತಾರೆ. ಆಗ ಅಜಿತ್, ಅಯ್ಯೋ ಅಜ್ಜಿ, ನಾನು ದುಡ್ಡಿಗೋಸ್ಕರ ಕೆಲಸ ಮಾಡ್ತಾ ಇಲ್ಲ, ನ್ಯಾಯಕ್ಕಾಗಿ ಕೆಲಸ ಮಾಡ್ತಾ ಇದ್ದೀನಿ, ನಿಮಗೂ ಗೊತ್ತಲ್ವಾ ನಾನು ನ್ಯಾಯಕ್ಕಾಗಿ ಎಷ್ಟು ಹೋರಾಡ್ತಾ ಇದ್ದೀನಿ ಅಂತ ಇಲ್ಲಿ ಅಜಿತ್ ಹೇಳ್ತಾರೆ. ಆಗ ಅಜಿತ್ ಅವರು, ನಾನು ಹೋಗಲೇಬೇಕು ಅಂತ ಮತ್ತೆ ಹೇಳ್ತಾರೆ. ಆಗ ಭೂಮಿ, ಸಾಹೇಬ್ರೆ ಹಾಗಾದರೆ ನಾನು ನಿಮ್ಮ ಜೊತೆ ಬರ್ತಾ ಇದ್ದೀನಾ ಅಂತ ಕೇಳ್ತಾಳೆ. ಆಗ ಅಲ್ಲಿಗೆ ಶ್ರವಣ್ ಬರ್ತಾರೆ. ಶ್ರವಣ್ ಬಂದು, ಇಲ್ಲ ನೀನು ಬೇಡ, ನೀನು ಹೋಗೋದು ಬೇಡ ಅಂತ ಶ್ರವಣ್ ಹೇಳ್ತಾರೆ. ಆಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಮತ್ತು ಶ್ರವಣ್ ಅವರು, ಎಲ್ಲಿ ಹೊಸ ಜಾಗ ಅಲ್ವಾ, ಆಮೇಲೆ ಹೋಗಿದ್ರಾಯ್ತು ಅಂತ ಇಲ್ಲಿ ಶ್ರವಣ್ ಹೇಳ್ತಾರೆ. ಆಗ ದೇವಯಾನಿ, ನನಗಂತೂ ಶ್ರವಣ್ ಹೇಳಿದ್ದು ಸರಿ ಅನ್ಸುತ್ತೆ, ಆದರೆ ಇಲ್ಲಿ ಹೊಸ ಜಾಗ ಅಲ್ವಾ, ಹಾಗಾಗಿ ಭೂಮಿ ಇಲ್ಲೇ ಇರೋದು ಬೆಸ್ಟ್ ಅಂತ ದೇವಯಾನಿ ಹೇಳ್ತಾರೆ. ಆಗ ಸಂಗೀತ ಅವರು,
ನಿಮ್ಮೆಲ್ರಿಗೆ ಏನ್ ಅನ್ಸುತ್ತೆ? ಅದು ಮುಖ್ಯ ಅಲ್ಲ. ಭೂಮಿಗೆ ಏನ್ ಸರಿ, ಏನ್ ತಪ್ಪು ಅಂತ ಅವಳಿಗೆ ಗೊತ್ತಾಗ್ಬೇಕು. "ಹೇಳಮ್ಮ ಭೂಮಿ, ನಿನ್ಗೆ ಏನ್ ಅನ್ಸುತ್ತೆ?" ಅಂತ ಕೇಳ್ತಾರೆ. ಆಗ ಭೂಮಿ ಅದು ಅತ್ತೆ ಅಂತ ಹೇಳಲಿಕ್ಕೆ ಹೋಗ್ತಾರೆ. ಆಗ ಭೂಮಿ ಅದು ಅತ್ತೆ ಅಂತ ಹೇಳಕ್ ಹೋಗ್ತಾರೆ. ಆಗ ಅಜಿತ್ ಅವರು "ಅದೆಲ್ಲ ಏನೂ ಬೇಡ ಭೂಮಿ, ನನ್ನ ಜೊತೆ ಬರ್ತಾ ಇದ್ದಾಳೆ ಅಷ್ಟೇ" ಅಂತ ಹೇಳ್ಬಿಟ್ಟು ಅಜಿತ್ ಅವರು ಅಲ್ಲಿಂದ ಸೀದಾ ರೂಮಿಗೆ ಬರ್ತಾರೆ. ಆಗ ಮತ್ತೆ ಭೂಮಿ ರೂಮ್ಗೆ ಹೋಗ್ಬಿಟ್ಟು "ಸಾಹೇಬ್ರೆ ಸಾಹೇಬ್ರೆ ಯಾಕೆ ಹೀಗೆ ಮಾಡಿದ್ರೆ? ಅಲ್ಲ ಮನೆಯವರೆಲ್ರಿಗೂ ತುಂಬ ಬೇಜಾರಾಯಿತು ಸಾಹೇಬ್ರೆ" ಅಂತ ಭೂಮಿ ಹೇಳ್ತಾಳೆ. ಆಗ ಅಜಿತ್ ಅವರು "ಭೂಮಿ, ನನಗೆ ಗೊತ್ತಿಲ್ಲ, ಈ ಮನೆಯಲ್ಲಿ ನಿನ್ನೊಬ್ಬಳನ್ನೇ ಬಿಟ್ಟು ಹೋಗೋಕೆ ಖಂಡಿತವಾಗ್ಲೂ ನನ್ನ ಮನಸ್ಸು ಒಪ್ತಾ ಇಲ್ಲ. ಅಮ್ಮ ಆದರೂ ಚೆನ್ನಾಗಿ ನೋಡ್ಕೋತಾರೆ, ಆದರೆ ಬೇರೆ ಯಾರ ಮೇಲೂ ನನಗೆ ನಂಬಿಕೆ ಇಲ್ಲ. ಲಾಸ್ಟ್ ಟೈಮ್ ನೋಡಿದೆ ಅಲ್ವಾ ಏನಾಯ್ತು ಅಂತ. ನನ್ ನನಗೂ ನಿಮಗೂ ಗೊತ್ತಲ್ವಾ? ಬೇಡ ಭೂಮಿ, ಇಲ್ಲಿರೋದೇ ಬೇಡ ಭೂಮಿ, ನೀನು ನನ್ನ ಜೊತೆ ಬರಲೇಬೇಕು ಭೂಮಿ" ಅಂತ ಇಲ್ಲಿ ಅಜಿತ್ ಅವರು ಭೂಮಿನ ಒತ್ತಾಯ ಮಾಡ್ತಾರೆ. ಮತ್ತೆ ಈ ಕಡೆ ಶ್ರವಣ್ ಅವರು ರೂಮ್ಗೆ ಹೋಗ್ತಾರೆ. ರೂಮ್ಗೆ ಹೋಗ್ಬಿಟ್ಟು ತುಂಬ ಬೇಜಾರಲ್ಲಿ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲ, ಅಜಿತ್ ಯಾಕೆ ಈ ರೀತಿ ಮಾಡಿಬಿಟ್ಟ? ಅವನು ಯಾವತ್ತೂ ಈ ರೀತಿ ಮಾಡೋದೇ ಇಲ್ವಲ್ಲ, ಯಾಕೆ ಈ ರೀತಿ ಎಲ್ಲ ಮಾಡಿಬಿಟ್ಟ ಅಂತ ತುಂಬ ಬೇಜಾರಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಶ್ವಿನಿ ಅಲ್ಲಿಗೆ ಬರ್ತಾಳೆ. "ಅಪ್ಪ ಅಪ್ಪ" ಅಂತ ಕರೀತಾಳೆ. ಆಗ ಶ್ರವಣ್ ಅವರು "ಹಾಂ ಮಗಳೇ, ಕರ್ದೇನಮ್ಮ" ಅಂತ ಕೇಳ್ತಾರೆ. ಆಗ ಅಶ್ವಿನಿ "ಅಪ್ಪ, ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕು" ಅಂತ ಹೇಳ್ತಾಳೆ. ಆಗ ಶ್ರವಣ್ ಅವರು "ಹೇಳಮ್ಮ ಏನಾಯಿತು" ಅಂತ ಕೇಳ್ತಾರೆ. ಆಗ ಅಶ್ವಿನಿ "ಅದು ಅಪ್ಪ, ನನ್ನ ಅಕೌಂಟ್ನಲ್ಲಿ ಅಮೌಂಟ್ ಇಲ್ಲ ಅಪ್ಪ" ಅಂತ ಕೇಳ್ತಾಳೆ. ಆಗ ಶ್ರವಣ್ ಅವರು "ಅಯ್ಯೋ ಮಕ್ಕಳೇ, ಅದಕ್ಕೆ ಇಷ್ಟೊಂದು ಬೇಜಾರಾಗಿದೆಯಾ? ಖಂಡಿತವಾಗಿ ಹಾಕ್ತೀನಿ ಮಗಳೇ" ಅಂತ ಹೇಳ್ತಾರೆ. ಆಗ ಅಶ್ವಿನಿ "ಸರಿಯಪ್ಪ, ಥ್ಯಾಂಕ್ ಯು ಅಪ್ಪ" ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ. ಮತ್ತು ಈ ಕಡೆ ಶ್ರವಣ್ ಅವರು ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ಬೇರೆ ಯೋಚನೆ ಮಾಡ್ತಾ ಇರ್ತಾರೆ. ಆಗ ಅಶ್ವಿನಿ "ಏನಿದು, ಏನಾಗ್ಬಿಟ್ಟಿದೆ ಇವನಿಗೆ? ಕೇಳಿದ್ರೆ ಕೊಡಲೇ ಹಾಕ್ತಾ ಇದ್ದಾನೆ, ಆದರೆ ಇವತ್ತು ಏನು ಹೇಳಿದೆ ಮತ್ತೆ ಬೇರೆ ಏನೋ ಆಲೋಚನೆ ಮಾಡ್ತಾ ಇದ್ದಾನೆ" ಅಂತ ಅಂದ್ಕೊಂಡು ಸೀದಾ ಹೊರಗಡೆ ಹೋಗ್ತವೆ. ಮತ್ತು ಈ ಕಡೆ ಶ್ರವಣ್ ಅವರು ಇಲ್ಲಿ ಭೂಮಿ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲ, ಯಾಕೆ ಅಜಿತ್ ಈ ರೀತಿ ಮಾಡ್ತಾ ಇದ್ದಾನೆ? ಯಾಕೋ ಗೊತ್ತಿಲ್ಲ. ಭೂಮಿನ ಕಳ್ಸೋಕೆ ಮನ್ಸು ಹೋಗ್ತಾ ಇಲ್ಲ. ನನ್ನ ಮನಸ್ಸು ತುಂಬ ಒದ್ದಾಡ್ತಾ ಇದೆ. ಭೂಮಿನ ದೂರ ಮಾಡ್ಕೊಳ್ಳೋಕೆ ಮನ್ಸು ಕೇಳ್ತಾ ಇಲ್ಲ ನನಗೆ. ಯಾಕೆ ಹೀಗಾಗ್ತಾ ಇದೆ? ನಾನೇನು ಮಾಡಲಿ? ಭೂಮಿ ಹೋಗಬಾರ್ದು ಅಷ್ಟೆ ಅಂತ ಇಲ್ಲಿ ಶ್ರವಣ್ ಮನಸ್ಸಲ್ಲೇ ಅಂದ್ಕೊಳ್ತಾ ಇರ್ತಾರೆ. ಯಾಕಂದರೆ ಇಲ್ಲಿ ಶ್ರವಣ್ ಮಗಳು ಭೂಮಿ ಆಗಿರೋದ್ರಿಂದ ಶ್ರವಣ್ಗೆ ಅದೇನೋ ಒಂಥರ ಸಂಕಟ ಆಗ್ತಾ ಇರುತ್ತೆ. ಆಗ ಅಜಿತ್ ಇಲ್ಲೇ ಇರೋ ಹಾಗೆ ನಾನು ಮಾಡಲೇಬೇಕು, ಇಲ್ಲಾಂದರೆ ಭೂಮಿನೂ ಕೂಡ ಹೊರಟೋಗ್ಬಿಡ್ತಾಳೆ. ಏನು ಮಾಡಲಿ ನಾನು? ಭೂಮಿ ಹೋಗಬಾರ್ದು ಅಂದರೆ ಅಜಿತ್ ಇಲ್ಲೇ ಇರಬೇಕು. ಅಜಿತ್ ಇಲ್ಲೇ ಇರಬೇಕು ಅಂದರೆ ಖಂಡಿತವಾಗ್ಲೂ ಟ್ರಾನ್ಸ್ಫರ್ ಆಗಬಾರ್ದು. ಯಾವುದೇ ಕಾರಣಕ್ಕೂ ಅಜಿತ್ ಟ್ರಾನ್ಸ್ಫರ್ ಆಗಲೇಬಾರ್ದು ಅಂದರೆ ನಾನೇನಾದರೂ ಮಾಡಬೇಕು. ಖಂಡಿತವಾಗ್ಲೂ ಏನಾದರೂ ಮಾಡ್ತೀನಿ. ಅಜಿತ್ ಇಲ್ಲೇ ಇದ್ದರೆ ಖಂಡಿತವಾಗ್ಲೂ ಭೂಮಿ ಇಲ್ಲೇ ಇರ್ತಾಳೆ ಅಂತ ಶ್ರವಣ್ ಮನಸ್ಸಲ್ಲೇ ಅಂದ್ಕೊಂಡು ಒಂದು ನಿರ್ಧಾರಕ್ಕೆ ಬಂದೇ ಬಿಡ್ತಾರೆ. ಮುಂದಿನ ವಿಡಿಯೋದಲ್ಲಿ ಏನಾಗುತ್ತೆ ಅಂತ, ನಿಜವಾಗ್ಲೂ ಅಜಿತ್ ಇಲ್ಲೇ ಇರ್ತಾರೆ ಅಂತ ಮತ್ತೆ ಕಾದು ನೋಡೋಣ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. See you next video.